ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 28/10/2025 ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಹಾಗೆ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಿನಲ್ಲಿ ಆಗುವಂತಹ ಲಾಭಗಳೆಷ್ಟು, ನಷ್ಟ ಎಷ್ಟು, ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು, ಒಟ್ಟಾರೆಯಾಗಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಅಥವಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನಿಮಗೆ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಲಾಸ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 555 ನಂಬರ್. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನಿಮ್ಮ ಒಂದು ಪ್ರಶ್ನೆ ಏನಿದೆ ಅದನ್ನ ನೀವು ನಮಗೆ ಕಳುಹಿಸ್ಕೊಡ್ಬೋದು. ಗುರೂಜಿಗಳು ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಅದು ತುಂಬಾ ಸುಲಭವಾಗಿರುತ್ತೆ. ಅದನ್ನ ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಗುರೂಜಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ತೀರಾ? 28 ಅಕ್ಟೋಬರ್ 2025 ಷಷ್ಠಿ ತಿಥಿ, ಶುಕ್ಲ ಪಕ್ಷ, ಪೂರ್ವಾಷಾಢ ನಕ್ಷತ್ರ, ಸುಕರ್ಮ ಯೋಗ ಇರುವಂಥದ್ದು. ತೈತುಲಕರಣ ಮಂಗಳವಾರ. ಬೆಂಗಳೂರಿನ ಕಾಲಮಾನ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 2 ನಿಮಿಷ ಸೂರ್ಯೋದಯ, 5 ಗಂಟೆ 45 ನಿಮಿಷ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ ಬಂದು 2 ಗಂಟೆ 58 ನಿಮಿಷದಿಂದ 4 ಗಂಟೆ 26 ನಿಮಿಷದವರೆಗೆ ಇರುವಂಥದ್ದು. ಯಮಗಂಡ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 36 ನಿಮಿಷ. ಗುಳಿಕ ಕಾಲ ಅಥವಾ ಗುಳಿಕ ಸಮಯದ ಅಂತ ನಾವು ನೋಡಿದ್ರೆ 12 ಗಂಟೆ 3 ನಿಮಿಷದಿಂದ 1 ಗಂಟೆ 31 ನಿಮಿಷ. ಅಭಿಜಿತ ಲಗ್ನ ಅಥವಾ ಅಭಿಜಿತ ಮುಹೂರ್ತ 11 ಗಂಟೆ 40 ನಿಮಿಷದಿಂದ 12 ಗಂಟೆ 27 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಮಂಗಳವಾರ, ಅದರಲ್ಲೂ ನೋಡಿ, ಇವತ್ತು ಒಂದು ಕಾರ್ತಿಕ ಮಂಗಳವಾರ. ಈ ಒಂದು ದೇವಿಯ ಅನುಷ್ಠಾನ ಆಗಿರ್ಬೋದು, ಉಪವಾಸ ಮಾಡುವಂಥದ್ದಾಗಿರ್ಬೋದು, ಮತ್ತು ಒಂದು ದುರ್ಗಾದೇವಿಯ ದೇವಸ್ಥಾನ ಅನುಷ್ಠಾನ. ಯಾಕಂದರೆ ಕಾರ್ತಿಕ ಅಂದರೆ ಹಬ್ಬಗಳ ಮಾಸ, ದೀಪಗಳ ಒಂದು ಜ್ಯೋತಿ ಬೆಳಗೋದ್ರ ಮೂಲಕ ಮಾಡುವಂಥ ಹಬ್ಬ ಇದಾಗಿರೋದ್ರಿಂದ ಅನುಷ್ಠಾನ, ಪೂಜೆ, ಉಪವಾಸ ಇವತ್ತಿನ ಮಂಗಳವಾರ ಶುಭವನ್ನು ತಂದುಕೊಡುತ್ತೆ. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಕುಟುಂಬದ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡ್ರೆ ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ ಮತ್ತು ನಿಮ್ಮನ್ನ ಪ್ರೀತಿ ವ್ಯಕ್ತಪಡಿಸಲು ಒಂದು ಶುಭ ದಿನವಾಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ದ್ವೇಷದ ಭಾವನೆ ದುಬಾರಿ ಎನಿಸಬಹುದು. ನಿಮಗೆ ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸಿದ ಅಲ್ದಿರ ವಿವೇಚನಾ ಶಕ್ತಿಯನ್ನು ಬಳಸಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ. ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ. ನಿಮ್ಮ ಮನೆಯ ಯಾವುದೇ ಸದಸ್ಯದಿಂದ ಹಣ ತೆಗೆದುಕೊಂಡ್ರೆ ಅದನ್ನು ಸೂಕ್ತವಾಗಿ ಸೂಕ್ತ ಸಮಯದಲ್ಲಿ ಮರುಪಾವತಿಸಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಕೂಡ ತುಂಬಾ ಚೆನ್ನಾಗಿದೆ, ತಿಳಿದುಕೊಂಡಿದ್ದೀರಾ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ದಿನ ಪ್ರಾರಂಭಿಸಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ನೀವು ಒಂದು ಶಾಪಿಂಗ್ ಮಾಡುವಂಥ ಇವತ್ತು ಶುಭ ದಿನ ಮತ್ತು ನಿಮಗಾಗಿ ಒಳ್ಳೆಯ ಉಡುಗೊರೆಗಳನ್ನು ಖರೀದಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಿಂಹ ರಾಶಿಯವರ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿ ಕನ್ಯಾ ರಾಶಿ. ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ಮುನ್ನೆಚ್ಚರಿಕೆ ವಹಿಸಬೇಕು. ಅನಗತ್ಯ ಒತ್ತಡ ಕೇವಲ ನಿಮಗೆ ಮಾನಸಿಕ ಉದ್ವೇಗವನ್ನು ತಂದುಕೊಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ದಿನ ಚೆನ್ನಾಗಿರುತ್ತೆ. ಗುರುಜಿ, ಇವರ ಮಾನಸಿಕ ಉದ್ವೇಗ ಅಥವಾ ಮಾನಸಿಕ ಒತ್ತಡ ಅಂತ ಏನ್ ಹೇಳಿದ್ರಿ, ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಪರಿಹಾರ ಭಾಗವಾಗಿ ಇವತ್ತೇನಾದ್ರು ತಿಳಿಸ್ತೀರಾ? ನೋಡಿ, ಓಂ ಗ್ರಾಂ ಗ್ರೀಂ ಸಹ ಗುರುವೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಸಹ ಬುಧಾಯ ನಮಃ ಅಂತ ಒಂದು ಮೂಲ ಮಂತ್ರ, ಗುರು ಅಥವಾ ಬುಧನ ಮೂಲ ಮಂತ್ರ ಹೇಳೋದ್ರಿಂದ ಒತ್ತಡ ನಿವಾರಣೆ ಆಗುವಂಥದ್ದು. ಸೊ ಕನ್ಯಾ ರಾಶಿಯವರು ಇದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಒತ್ತಡ ಇವತ್ತು ತುಂಬಾ ಹೆಚ್ಚಾಗಿರೋದ್ರಿಂದ ನಿಮ್ಮ ದಿನ ಭವಿಷ್ಯದ ಪ್ರಕಾರವಾಗಿ ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ನಮ್ಮ ವೀಕ್ಷಕರು ಕಳುಹಿಸಿರುವಂತಹ ಪ್ರಶ್ನೆಗಳನ್ನ ಪ್ರಶ್ನಾ ಸಮಯ ಭಾಗದಲ್ಲಿ ತಗೊಳ್ಳೋಣ. ಖಂಡಿತ. ಗುರುಜಿ, ಇವರ ಹೆಸರು ತಿಳಿಸ್ತಾ ಇದ್ದಾರೆ. ಗುರುಜಿ, ಪ್ರಿಯಾಮಣಿ. ಜನ್ಮ ದಿನಾಂಕ ಬಂದು ತಿಳಿಸ್ತೀನಿ, 31/4/2001. ಜನ್ಮ ಸಮಯ ಬಂದು 8 ಗಂಟೆ 58 ನಿಮಿಷ AM ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ಇವ್ರು ತಿಳಿಸಿರುವಂತಹ ಹುಟ್ಟಿದಂತಹ ಸ್ಥಳ ಹೊನ್ನಾವರ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಅವ್ರ ಮನೆಯಲ್ಲಿ ಮದ್ವೆ ಮಾಡೋದಕ್ಕೆ ಗಂಡು ಹುಡುಕ್ತಾ ಇದಾರಂತೆ.
ಇದು ನನಗೆ ರೈಟ್ ಟೈಮಾ, ಹಾಗೆ ರೈಟ್ ಪರ್ಸನ್ ನನಗೆ ಸಿಗ್ತಾರಾ, ನಾನು ಅನ್ಕೊಳ್ಳೋಂತಹ ನನ್ನ ಜೀವನದಲ್ಲಿ ನನ್ನ ಸಂಗಾತಿಯಾಗಿ ಬರೋವಂಥವ್ರಿಗೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಆ ಥರ ಕ್ವಾಲಿಟೀಸ್ ಇರೋವಂಥ ಹುಡುಗ ಸಿಗ್ತಾರಾ, ನನ್ನ ಜಾತಕದ ಪ್ರಕಾರ ಏನಿದೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿರೋ ಮಾಹಿತಿ ಪ್ರಕಾರ ಶನಿವಾರ ಹುಟ್ಟಿದ್ದು, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಹೇಳ್ತೀವಿ, ಮೇಷ ಲಗ್ನ. ಲಗ್ನದಲ್ಲಿ ಸಪ್ತಮದಲ್ಲಿ ಕುಜ ಮತ್ತು ಸೂರ್ಯ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕುಜದೋಷ ಆಗುತ್ತೆ. ಯಾರ ಜಾತಕದಲ್ಲಿ ದ್ವಿತೀಯ, ಸಪ್ತಮ, ಚತುರ್ಥ, ದಶಮ, ವ್ಯಯಭಾವದಲ್ಲಿ ಮಂಗಳ ಗ್ರಹ ಬರ್ತಾರೆ, ಕುಜದೋಷ ನಾರ್ಮಲ್ ಆಗಿ ಉತ್ಪತ್ತಿ ಆಗುತ್ತೆ. ಸಪ್ತಮದಲ್ಲಿ ಕುಜ ಇರೋದ್ರಿಂದ ಕುಜದೋಷ ಇರುತ್ತೆ. ಸ್ವಲ್ಪ ಕುಜದೋಷ ನಿವಾರಣೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೂಕ್ತವಾಗಿ ಅನುಕೂಲಕರ ಇರುವಂಥ ಹುಡುಗ ಸಿಗೋದಿಲ್ಲ. ಬಟ್ ಈ ದಶಾಭುಕ್ತಿ ವೈಸು ಮ್ಯಾರೇಜ್ ಯೋಗ ಅಂತೂ ಖಂಡಿತ ಈಗಿದೆ, ಬರುವಂಥ ಜನವರಿಯಿಂದನೇ ಇದೆ, ಅವ್ರು ಮಾಡ್ಕೋಬೋದು. ಆದರೆ ಅಂದ್ಕೊಂಡಿರೋಂಥ ಹುಡುಗ ಸಿಗ್ತಾರೆ. ಬಟ್ ಅದು ಮ್ಯಾರೇಜ್ ಆದ ನಂತರ ಸ್ವಲ್ಪ ಖುಷಿಯಾಗಿರೋದಕ್ಕೆ ಆ ದೋಷಗಳ ನಿವಾರಣೆ ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಅದನ್ನು ನದಿ ತೀರದಲ್ಲಿ ಅಥವಾ ಯಾವುದೇ ಒಂದು ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕುಜದೋಷ ನಿವಾರಣೆ ಮಾಡ್ಕೊಂಡು ಮಾಡಿದ್ರೆ ಹೀಗೆ ಚೆನ್ನಾಗಿರುತ್ತೆ. ಸೊ ಪ್ರಿಯಾಮಣಿ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ. ನಿಮ್ಮ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಸಂಗಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಯನ್ನ ಕೇಳಿದ್ರಿ, ಗುರೂಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಭಾಗವಾಗಿ ತುಂಬ ಸಿಂಪಲ್ ಆಗಿ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಮುಂದಿನ ನಿಮ್ಮ ವೈವಾಹಿಕ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತಾ ಗುರೂಜಿ ನಾವು ಮುಂದಿನ ರಾಶಿ ಬಗ್ಗೆ ನೋಡಬೇಕು. ತುಲಾ ರಾಶಿ. ನೋಡಿ, ತುಲಾರಾಶಿಯವರಿಗೆ ಇವತ್ತು ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಮತ್ತು ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕ ಬಳಕೆಗೆ ವಿನಿಯೋಗಿಸ್ಕೊಂಡ್ರೆ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ. ಕೆಲಸದ ಒತ್ತಡ ನಿಮಗೆ ಉದ್ವೇಗಗೊಳಿಸುವಂತ ಮಾಡುತ್ತದೆ. ಅದರಿಂದ ಶಾಂತಿ ಸಮಾಧಾನವಾಗಿದ್ರೆ ದಿನ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಹಾಗೆ ಮುಂದಿನ ರಾಶಿ ಧನುರ್ರಾಶಿ. ಧನುರಾಶಿ ಆಹಾರ ಕ್ರಮದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮೈಗ್ರೇನ್ ರೋಗಗಳು, ಆ ರೀತಿ ರೋಗಗಳಿದ್ರೆ ಸ್ವಲ್ಪ ಸೂಕ್ತವಾಗಿ ಎಚ್ಚರ ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಸ್ವಲ್ಪ ಹೆಚ್ಚು ಕಮ್ಮಿ ಗಾಯಗೊಳಿಸುವುದನ್ನು ತಪ್ಪಿಸಿಕೊಳ್ಳಲು ಕುಳಿತುಕೊಳ್ಳುವಾಗ ವಿಶೇಷ ಗಮನವಹಿಸಿ ಸಣ್ಣ ಪುಟ್ಟ ಏಟುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಪರಿಹಾರ ಭಾಗವಾಗಿ ರಾಶಾಧಿಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಓಂ ಶಂ ಶನೇಶ್ವರಾಯ ನಮಃ ಅಂತ, ಇದು ಅವರಿಗೆ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರು ಇವತ್ತಿನ ಈ ದಿನ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭರಾಶಿ. ಸ್ವಲ್ಪ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಬೇಕಾಗಿರುವಂಥ ದಿನ. ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡುವವರು ತಮ್ಮ ಹಣವನ್ನು ಕಳೆದುಕೊಳ್ಳುವಂಥ ವಿಚಾರಗಳಿರುತ್ತೆ. ಅದಕ್ಕೆ ಹೂಡಿಕೆ ಆದಷ್ಟು ಸಾಧ್ಯವಾದ ದಿನ ಇವತ್ತು ಮಂಗಳವಾರ ಒಂದಿನ ಮುಂದೂಡಿಬಿಟ್ರೆ ಮುಂದೆ ಚೆನ್ನಾಗಿರುತ್ತೆ. ಕುಂಭರಾಶಿಯವರು ಕೂಡ ಇವತ್ತು ಶೇರ್ ಮಾರುಕಟ್ಟೆಯಲ್ಲಿ ನೀವು ಹಣ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದ್ರೆ ಇವತ್ತಿನ ಸಂಚಿಕೆಯನ್ನು ಖಂಡಿತ ನೀವು ವೀಕ್ಷಿಸಿದ್ರೆ ಅದನ್ನು ಸ್ವಲ್ಪ ಮುಂದೂಡಿ, ಯಾಕಂದರೆ ಇವತ್ತಿನ ನಿಮ್ಮ ದಿನ ಭವಿಷ್ಯದಲ್ಲಿ ಗುರೂಜಿಗಳು ಕೂಡ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಹಾಗೆ ಮುಂದಿನ ರಾಶಿ ಬಗ್ಗೆ ನೋಡೋಣ ಗುರೂಜಿ. ಮೀನರಾಶಿ. ಯಾರಾದರೂ ಸ್ವಲ್ಪ ನಿಮಗೆ ಬಲಿಪಶು ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ, ನಿಮಗೆ ದಿನ ಚೆನ್ನಾಗಿರುತ್ತೆ. ಗುರೂಜಿ ಇವ್ರಿಗೆ ಏನಾದರೂ ಪರಿಹಾರ ಭಾಗವಾಗಿ ಏನಾದರೂ ತಿಳಿಸ್ತೀರಾ ಮೀನರಾಶಿಯವರಿಗೆ? ನೋಡಿ, ಮೀನರಾಶಿಯವರಿಗೆ ಪರಿಹಾರ ಭಾಗ ಅಂತ ನೋಡೋದಾದ್ರೆ ಆದಷ್ಟು ರಾಷ್ಟ್ರಾಧಿಪತಿಯ ಮಂತ್ರ ಓಂ ಬೃಹಸ್ಪತೆ ನಮಃ ಅಂತ ಒಂದು ಮಂತ್ರ ಜಪ ಮಾಡೋದ್ರಿಂದ ಇವರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಇದಾಗುತ್ತೆ, ಒಳ್ಳೆಯದಾಗುತ್ತೆ. ಸೊ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದೀರಾ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆ ಇತ್ತು, ಇದನ್ನ ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ನಾರಾಯಣ. ಓಕೆ. ಜನ್ಮ ಸಮಯ 3:06 AM ಜನ್ಮ ದಿನಾಂಕವನ್ನ ಮೊದಲು ತಿಳಿಸ್ತೀನಿ. 7/8/2004. 7/8/2004. ಗುರುಜಿ ಇವರು ಹುಟ್ಟಿರುವಂತ ಸ್ಥಳ ಗುಂಡ್ಲುಪೇಟೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೈಯರ್ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ನಾವು ಪ್ರತಿ ಸಂಚಿಕೆಯಲ್ಲಿ ನೋಡೋದಂತಂದ್ರೆ ಪಂಚಮಾಧಿಪತಿ, ಸಪ್ತಮ ಭಾಗ್ಯಾಧಿಪತಿ ಎಜುಕೇಶನ್ ಚೆನ್ನಾಗಿರ್ಬೇಕು. ಪಂಚಮದಲ್ಲಿ ಶುಕ್ರ ಶನಿ ಇರೋದ್ರಿಂದ ಸ್ವಲ್ಪ ಎಜುಕೇಶನ್ ಚೆನ್ನಾಗಿರುತ್ತೆ, ಆದ್ರೆ ನಿಧಾನವಾಗಿರುತ್ತೆ. ಶನೇಶ್ವರ ಗ್ರಹ ಬಂದಾಗ ಏನಾಗುತ್ತೆ, ನಿಧಾನ ಆದ್ರೂ ಪ್ರಧಾನವಾದ ಫಲಗಳನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಚಂದ್ರ ರಾಹು ನಡೀತಿದೆ ಅಂದ್ರೆ ಚಂದ್ರ ಮಹಾದಶ ರಾಹು ಅಂತರ್ದಶೆ ನಡೆಯುತ್ತೆ. ಮುಂದೆ ಬರುವಂತ ದಶಾಭುಕ್ತಿಗಳಲ್ಲಿ ಮಾರ್ಚ್ ನಂತರ 2026 ನಂತರ ಗುರು ಅಂತರ್ದಶೆ ನಡೆಯುತ್ತೆ. ಹೈಯರ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಈ ಮನೆಯಿಂದ ಹೊರಗಡೆ, ಹೊರ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು, ಹೊರ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ಆಗುತ್ತೆ. ಆದರೆ ಶನಿ ಪಂಚಮದಲ್ಲಿರೋದ್ರಿಂದ ಶನೇಶ್ವರನ ಮಂತ್ರ, ಶನಿ ಚಾಲಿಸ ಹೇಳುವಂಥದ್ದು, ಎಳ್ಳೆಣ್ಣೆ ಕೊಟ್ಟು ಶನೇಶ್ವರನ ದರ್ಶನ ಮಾಡುವಂಥದ್ದು ಶನಿವಾರದತ್ತು, ಮತ್ತು ಸರಸ್ವತಿ ಮಂತ್ರ ಆಗಿರ್ಬೋದು, ಅಥವಾ ಗುರು ಮಂತ್ರ ಓಂ ಬೃಹಸ್ಪತೆ ನಮಃ, ಅಥವಾ ಗಣೇಶನ ಮಂತ್ರ. ಗಣೇಶನು ಕೂಡ ವಿಘ್ನ ನಿವಾರಕ ಅಂತ ಹೇಳ್ತೀವಿ. ಸೊ ಗಣೇಶನ ಮಂತ್ರ ಓಂ ಗಂ ಗಣಪತೆ ನಮಃ ಅಂತ ಮಂತ್ರಗಳನ್ನು ಹೇಳುವಂಥದ್ದು. ಈ ರೀತಿ ಮಾಡ್ತಾ ಬಂದರೆ ಮುಂದಿನ ಒಂದು ಬರೋ ವರ್ಷ ಇವರಿಗೆ ಚೆನ್ನಾಗಿದೆ. ಖಂಡಿತ ಹೈಯರ್ ಎಜುಕೇಷನಲ್ಲಿ ಅನುಕೂಲತೆ ಆಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿರ್ತಕ್ಕಂಥ ನಾರಾಯಣ ಅವರೇ, ನೀವು ಸಂಚಿಕೆಯನ್ನು ವೀಕ್ಷಿಸಿದ್ರೆ ಇದನ್ನು
ಖಂಡಿತ ಮಾಡ್ಕೊಳ್ಳಿ. ಒಳ್ಳೆ ಸುಲಭ ಪರಿಹಾರ ಭಾಗವಾಗಿ ಗುರೂಜಿಗಳು ತಿಳಿಸಿದ್ದಾರೆ ಅಂತ ಹೇಳಿ ತಿಳಿಸ್ತಾ, ವೀಕ್ಷಕರೇ, ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡೋಣ. ತುಲಾ ರಾಶಿಯವರು ಖಂಡಿತ ಇವತ್ತಿನ ಸಂಚಿಕೆಯನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನೀವೇನು ಅನ್ಕೊಂಡಿದ್ರೆ ಅದೆಲ್ಲವೂ ಕೂಡ ಆಗುತ್ತಾ ಈ ತಿಂಗಳು ನೋಡೋಣ. ಗುರೂಜಿಗಳು ಏನು ಹೇಳ್ತಾರೆ. ಗುರೂಜಿ, ತುಲಾ ರಾಶಿಯ ವಿಚಾರವಾಗಿ ನೋಡೋದಾದ್ರೆ ನವೆಂಬರ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ವಿಚಾರವಾಗಿ ರಾಶಿಫಲ ಏನ್ ಸೂಚಿಸುತ್ತೆ ಗುರೂಜಿ? ನೋಡಿ, ನಾವು ಪ್ರತಿ ರಾಶಿಫಲ ವಿಚಾರದಲ್ಲಿ ನೋಡ್ಬೇಕಾದ್ರೆ ಗುರು ಶನಿಯ ಗೋಚಾರ ಬದಲಾವಣೆ ಈ ರಾಶಿಯ ಮೇಲೆ ಹೇಗೆ ಕೊಡುತ್ತೆ ಅಂತ ನೋಡ್ತಾ ಬರ್ತೀವಿ. ನವೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಗುರು ದಶಮ ಸ್ಥಾನಕ್ಕೆ ಬರುವಂತದ್ದು, ಗುರುಬಲ ಕುಗ್ಗುವಂತದ್ದು ಕುಂಠಿತವಾದ್ರೂ ಕೂಡ ದಶಮದಲ್ಲಿ ಗುರು ಒಳ್ಳೆ ಫಲಗಳನ್ನು ನೀಡ್ತಾರೆ. ಯಾಕಂದ್ರೆ ಗುರು ಭಗವಾನರು ತೃತೀಯ ಷಷ್ಠಾಧಿಪತಿಯಾಗಿ 9ನೇ ಭಾವದಲ್ಲಿ ಇದ್ದು ದಶಮ ಸ್ಥಾನಕ್ಕೆ ಬರ್ತಾ ಇರುವಂತದ್ದು. ಗುರು ನಿಮ್ಗೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿ, ರೋಗ, ರಿಪು, ಋಣು, ಶತ್ರು ಸ್ಥಾನಕ್ಕೆ ಅಧಿಪತಿಯಾಗಿ ದಶಮ ಸ್ಥಾನದಲ್ಲಿರುವುದರಿಂದ, ದಶಮ ಅಂದ್ರೆ ಹೌಸ್ ಆಫ್ ಜಾಬ್, ಹೌಸ್ ಆಫ್ ಟ್ರೇಡಿಂಗ್, ಹೌಸ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಅದರ ಜೊತೆ ಗುರು ಒಂದು ಧಾರ್ಮಿಕ ಗ್ರಹ ಇರೋದ್ರಿಂದ ನಿಮ್ಮ ಧಾರ್ಮಿಕ ಪ್ರವೃತ್ತಿ ತುಲಾ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಹೆಚ್ಚಾಗುತ್ತೆ. ವಿಶೇಷವಾಗಿ ದೇವರ ಮೇಲಿನ ನಂಬಿಕೆ ಜಾಸ್ತಿ ಆಗುತ್ತೆ. ಮತ್ತು ನ್ಯಾಯಶಾಸ್ತ್ರ ಅಂದ್ರೆ ನ್ಯಾಯಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡೋರು ಯಾರು, ಲಾಯರ್ಗಳಾಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಕ್ರಿಮಿನಲ್ಸ್ ಲಾಯರ್ಸ್, ವಕೀಲರು, ಮತ್ತೆ ಏಜೆನ್ಸಿಯವರು, ಲಾ ಏಜೆನ್ಸಿ ಅಂತ ನಾವೇನ್ ತಗೊಂತೀವಿ, ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಅವರಿಗೆ ಒಳ್ಳೆ ಸಮಯ ಬರುತ್ತೆ. ಮತ್ತೆ ಯೋಗಕಾರಕ ಒಂದು ಗ್ರಹವಾದ ಶನೇಶ್ವರರ ಗೋಚಾರ ನೋಡೋದಾದ್ರೆ ಚತುರ್ಥ ಪಂಚಮಾಧಿಪತಿಯಾಗಿ ಶನೇಶ್ವರರು ಷಷ್ಠ ಭಾವದಲ್ಲಿ ಇರುವಂತದ್ದು, ವಕ್ರಿಯಾಗಿರುವಂತದ್ದು. ಅದಕ್ಕೆ ಸ್ವಲ್ಪ ವಿಚಾರದಲ್ಲಿ ನಿಧಾನ ಆಗುವಂಥದ್ದು, ವಿದ್ಯಾಭ್ಯಾಸ ಹಿನ್ನಡೆ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ನಿಧಾನತೆ ಬರುವುದರಿಂದ ಶನಿ ರಿಲೇಟೆಡ್ ಪರಿಹಾರಗಳನ್ನ ಪ್ರತಿ ಸಂಚಿಕೆಯಲ್ಲಿ ಹೇಳ್ದಂಗೆ ಮಾಡ್ಕೊಳ್ಳಿ. ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು ಒಳ್ಳೇದು. ಇನ್ನು ಉಳಿದಂತೆ ಅನ್ಯ ಗ್ರಹಗಳ ಗೋಚಾರ ಏನು ನವಗ್ರಹಗಳಲ್ಲಿ ಅಂತಂದ್ರೆ ನವೆಂಬರ್ 2ನೇ ತಾರೀಕು ನಿಮ್ಮ ರಾಶಾಧಿಪತಿ ರಾಶಿಗೆ ಬರುವಂತದ್ದು ಅತ್ಯಂತ ಬಲಿಷ್ಠ ಫಲಗಳನ್ನು ನೀಡುತ್ತೆ. ಮತ್ತೆ ನಿಮ್ಗೆ ಲಾಭಾಧಿಪತಿಯಾದ ಸೂರ್ಯ ಗ್ರಹ ದ್ವಿತೀಯ ಸ್ಥಾನದಲ್ಲಿ ನವೆಂಬರ್ 17ನೇ ತಾರೀಕು ಬರುವಂತದ್ದು, ಇದು ಕೂಡ ಮುಖ್ಯವಾದ ಗೋಚಾರ ಅಂತ ಹೇಳ್ತೀವಿ. ವ್ಯಯಾಧಿಪತಿ, ಭಾಗ್ಯಾಧಿಪತಿಯಾದ ಬುಧ ಗ್ರಹರು ದ್ವಿತೀಯ ಸ್ಥಾನದಲ್ಲಿ ಬರುವಂತದ್ದು 10ನೇ ತಾರೀಕು ನಂತರ. ಈ ರೀತಿ ಒಂದು ನವಗ್ರಹಗಳ ಗೋಚಾರದಲ್ಲಿ ಸೂರ್ಯ ಆಗಿರ್ಬೋದು, ಬುಧ, ಗುರು ಮತ್ತು ಶನಿ ಮತ್ತೆ ಶುಕ್ರನ ಗೋಚಾರ ಈ ಒಂದು ತುಲಾ ರಾಶಿಯವರ ಮೇಲೆ ಪ್ರಭಾವ ಬೀರುವಂತದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ತುಲಾ ರಾಶಿಯವರಿಗೆ ಎಷ್ಟು ಮಟ್ಟಿಗೆ ಅದು ಪ್ರಭಾವವನ್ನ ಬೀರ್ತಾ ಇದೆ ಅಂತ ಹೇಳಿ. ನೋಡಿ, ವಿಸ್ತೃತ ಗ್ರಹ ಗೋಚಾರದ ಪ್ರಭಾವದಲ್ಲಿ ಗುರು ಗ್ರಹದ ಪ್ರಭಾವ ಅತ್ಯಂತ ತುಂಬಾ ಅಧಿಕವಾಗಿದೆ. ಈ ಒಂದು ದಶಮದಲ್ಲಿ ಗುರು ಬಂದಾಗ ನಾನು ಹೇಳಿದೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡುವಂಥದ್ದು, ಗುರುಗಳನ್ನ ಭೇಟಿಯಾಗುವಂಥದ್ದು, ಗುರುಗಳನ್ನು ನಮಿಸುವಂಥದ್ದು, ಗುರುಗಳನ್ನು ಸ್ಮರಿಸುವಂಥದ್ದು ಆಗುತ್ತೆ. ಮತ್ತೆ ತುಂಬಾ ಒಂದು ದೊಡ್ಡ ಒಂದು ಅಭಿವೃದ್ಧಿ ಒಂದು ವೃತ್ತಿಯಲ್ಲಿ ಕಾಣುವಂಥದ್ದಾಗುತ್ತೆ. ಈ ಪ್ರಾವಿಷನ್ ಸ್ಟೋರು, ಅಡಿಗೆಗೆ ಸಂಬಂಧಪಟ್ಟಂತ ಪದಾರ್ಥಗಳನ್ನ ಇಟ್ಟಿರುವಂತವ್ರು ಅದ್ಭುತ ವ್ಯಾಪಾರವನ್ನು ನಿರೀಕ್ಷೆ ಮಾಡಬಹುದು. ಈ ಹೋಟೆಲ್ ಉದ್ಯಮದವರಿಗೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ತೀವಿ. ಮತ್ತೆ ಈ ಬೆಲ್ಲ, ಸಕ್ಕರೆ ಮತ್ತೆ ಸಿಹಿ ಉತ್ಪಾದಕರ ಒಂದು ವ್ಯಾಪಾರ ಮಾಡುವಂತವರು ಅಂದ್ರೆ ಮಿಠಾಯಿ ಅಂಗಡಿ ಅಂತ ಹೇಳ್ತೀವಿ, ಸ್ವೀಟ್ ಕಾರ್ನರ್ಸ್ ಅಂತ ಹೇಳ್ತೀವಿ, ಸ್ವೀಟ್ ಸ್ಟೋರ್, ತುಲಾ ರಾಶಿಯವರು ಅತ್ಯಧಿಕ ಲಾಭ ಗಳಿಸಬಹುದು. ವಿಶೇಷವಾಗಿ ಗುರು ಒಂದು ಸಿಹಿನ ಸೂಚಿಸೋದ್ರಿಂದ ನಮ್ಮ ರೈತಾಪಿ ವರ್ಗದಲ್ಲಿ ಕಬ್ಬು ಬೆಳೆಗಾರರಿಗೆ ಒಂದು ಸಿಹಿ ಸುದ್ದಿ ನವೆಂಬರ್ ಮಾಸದಲ್ಲಿ ಒಳ್ಳೆ ಲಾಭ, ಕಬ್ಬಿನ ಒಳ್ಳೆ ರೇಟ್ ಬರುವಂತದ್ದು ಈ ರೀತಿ ಅಂತ ಹೇಳ್ತೀವಿ. ಅಥವಾ ಈ ಕಬ್ಬು ಕಟಾವ್ ಇಲ್ಲಂದ್ರೂ ಕೂಡ ಎಲ್ಲೋ ಒಂದು ಫ್ಯಾಕ್ಟರಿನಲ್ಲಿ ಇರುತ್ತೆ, ಅದಕ್ಕೆ ಬೆಲೆ ಬರುವಂತದ್ದು ಈ ಒಂದು ಮಾಸದಲ್ಲಿ ಸಿಗುತ್ತೆ. ಲಾಭಾಧಿಪತಿಯಾದ ಸೂರ್ಯ ದ್ವಿತೀಯ ಭಾವದಲ್ಲಿ ಇರೋದ್ರಿಂದ ಮಿತ್ರರಿಂದ ಲಾಭ ಸಿಗುವಂತದ್ದು, ಮಿತ್ರರಿಂದ ಸಿಹಿ ಸುದ್ದಿ, ಮತ್ತೆ ಮಿತ್ರರಿಂದ ಹೆಚ್ಚು ಅನುಕೂಲತೆಗಳು ಹೆಚ್ಚಾಗುವಂತದ್ದು ಇರುತ್ತೆ. ಮತ್ತೆ ವ್ಯಯಾಧಿಪತಿಯಾದ ಬುಧ ಕೂಡ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದ ವಿಚಾರವಾಗಿ ಸ್ವಲ್ಪ ಹೆಚ್ಚಾಗಿ ಖರ್ಚಾಗುವಂತದ್ದು, ಮತ್ತೆ ಕುಟುಂಬದ ವಿಚಾರವಾಗಿ ಅಲದಾಟ, ಓಡಾಟಗಳು, ಖರ್ಚುಗಳಿಂದ ಕೂಡಿರುತ್ತೆ. ಆದ್ರೂ ಕೂಡ ಒಂದು ಬುಧನ ಗೋಚಾರ, ಯಾಕಂದ್ರೆ ಅದು ಒಂದು ಮಿತ್ರ ಗ್ರಹ ಆಗಿರುವಂತದ್ದು. ತುಲಾ ರಾಶಿಯ ಅಧಿಪತಿ ಶುಕ್ರ, ಶುಕ್ರನಿಗೆ ಮಿತ್ರ ಗ್ರಹ ಶನೇಶ್ವರನು ಆಗ್ತಾನೆ, ಬುಧ ಗ್ರಹನು ಆಗ್ತಾನೆ, ಮಿತ್ರ ಗ್ರಹ ಆಗಿರೋದ್ರಿಂದ ಒಳ್ಳೆ ಫಲಗಳನ್ನು ನಿರೀಕ್ಷಿಸಬಹುದು. ಈ ರೀತಿ ವಿಸ್ತೃತವಾಗಿ ನವಗ್ರಹಗಳಲ್ಲಿ ಪ್ರಭಾವ ಒಂದು ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇರ್ತಮ್ಮ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚಾರದಿಂದ ಯಾವೆಲ್ಲ ಶುಭ ಫಲಗಳು ನವೆಂಬರ್ ಮಂತಿನಲ್ಲಿ ತುಲಾ ರಾಶಿಯವರಿಗೆ ಸಿಗ್ತಾ ಇದೆ? ಸೊ ಅಂದ್ಕೊಳ್ಳಿದ್ದೆಲ್ಲವನ್ನ ಪಡೆದುಕೊಳ್ಬಹುದಾ ಇವರು, ಹೇಗೆ? ನೋಡಿ, ರಾಷ್ಟ್ರಾಧಿಪತಿ ಪ್ರಬಲ ಗೋಚಾರ ಆಗ್ತಿದೆ, ರಾಶಿಯಲ್ಲೇ ಬರೋದ್ರಿಂದ ಒಳ್ಳೆ ಫಲ ನೀಡುತ್ತೆ. ಮತ್ತೆ ಗುರುವಿನ ಒಂದು ಬಲ ಕೂಡ ಪ್ರಬಲವಾಗಿ ದಶಮ ಸ್ಥಾನ ಸ್ಥಿತ ಇರೋದ್ರಿಂದ ಈ ಒಂದು ತುಲಾ ರಾಶಿಯವರ ಅರಿಶಿಣ ತಯಾರಕರಾಗಿರ್ಬೋದು, ಹೋಟೆಲ್, ಕ್ಯಾಟರಿಂಗ್ ಬಿಸ್ನೆಸ್, ರೆಸ್ಟೋರೆಂಟ್ ಮಾಡುವಂತವರಿಗೆ ತುಂಬಾ ಒಳ್ಳೇದಿರುತ್ತೆ. ವಿಶೇಷವಾಗಿ ಅಕ್ಕಿಯ ವ್ಯಾಪಾರ, ಈ ಧಾನ್ಯಗಳ ವ್ಯಾಪಾರ
ಮಾಡೋರಿಗೆ ತುಂಬಾ ಶುಭ ನೀಡುತ್ತೆ. ಆಕಾಶಯಾನ ಆಗಿರ್ಬೋದು, ಒಂದು ಸ್ಪೇಸ್ಗೆ ಸಂಬಂಧಪಟ್ಟಂತದ್ದು, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತವರಿಗೆ ತುಂಬಾ ಒಳ್ಳೆಯದು. ಮತ್ತೆ ಈ ಕೃಷಿ ಉದ್ಯಮ ಮತ್ತು ರೇಷ್ಮೆ ಉದ್ಯಮ ಮಾಡೋರಿಗೆ, ಮತ್ತು ವ್ಯಾಕರಣ ಮತ್ತು ಭಾಷಾ ಪಂಡಿತರಿಗೆ, ವಿಶೇಷವಾಗಿ ಟ್ರಾನ್ಸ್ಲೇಟರ್ಸ್ ಅಂತ ಇರ್ತಾರಲ್ವಾ, ಅವರಿಗೆ ಒಂದು ಶುಭ ಒಂದು ಗಳಿಕೆ ತುಂಬಾ ಚೆನ್ನಾಗಾಗುವಂತದ್ದು. ಸಾಮಾಜಿಕ ಸೇವೆ ಮಾಡುವಂತವ್ರಿಗೆ ಈ ಮಾಸದಲ್ಲಿ ಒಳ್ಳೇದಿರುತ್ತೆ. ತುಂಬಾ ಸಕಾರಾತ್ಮಕವಾಗಿ ನೋಡ್ಬೇಕು ಅಂತಂದ್ರೆ ಪ್ರತಿಯೊಂದು ವಿಚಾರ ರಾಷ್ಟ್ರಾಧಿಪತಿ ರಾಶಿಗೆ ಒಂದು ಶುಕ್ರವಾರ ತುಂಬಾ ಒಳ್ಳೇದ್ ಕೊಡುವಂತದ್ದು, ಒಂದು ಉತ್ತಮ ರಾಜಯೋಗ ಅಂತಾನೆ ಹೇಳ್ಬೋದು ತುಲಾ ರಾಶಿಯವರಿಗೆ. ಯಾಕಂದ್ರೆ ರಾಷ್ಟ್ರಾಧಿಪತಿ ರಾಶಿಗೆ ಬರುವಂತದ್ದು ವರ್ಷದಲ್ಲಿ ಒಂದು ಸತಿ ಮಾತ್ರ. ಸೊ ತುಲಾ ರಾಶಿಯವರಿಗೆ ಅತ್ಯಧಿಕವಾಗಿ ಈ ನವೆಂಬರ್ ತಿಂಗಳಲ್ಲೇ ಆ ರಾಷ್ಟ್ರಾಧಿಪತಿ ಶುಕ್ರ ಬರೋದ್ರಿಂದ ಒಂದು ರಾಜಯೋಗ ಫಲಗಳು ನೀಡುತ್ತೆ. ಏನು ರಾಜಯೋಗದ ಫಲಗಳು ಅಂತಂದ್ರೆ, ಇದರ ಫಲಾನುಸಾರವಾಗಿ ನೋಡೋದಾದ್ರೆ ಒಂದು ಅದೃಷ್ಟ ಬರುವಂತದ್ದು, ಶರೀರ ಬಲ ಹೆಚ್ಚಾಗುವಂತದ್ದು, ಮತ್ತೆ ನಿಮ್ಮ ಒಂದು ರಾಷ್ಟ್ರಾಧಿಪತಿ ರಾಶಿಗೆ ಬಂದ್ರೆ ತುಂಬಾ ಸುಂದರವಾಗಿ ಆಕರ್ಷಕವಾಗಿ ಒಂದು ದೇಹ ರಚನೆ ಪ್ರಾಪ್ತಿಯಾಗುತ್ತೆ. ಮುಖದಲ್ಲಿ ಕಳೆ ಮತ್ತು ಕಾಂತಿ ಹೆಚ್ಚಾಗುತ್ತೆ. ನಿಮಗೆ ಆ ಕಣ್ಣುಗಳಲ್ಲಿ ಒಂದು ತೇಜೋಮಯವಾಗುವಂತದ್ದು ಮತ್ತು ಸಾಂಸಾರಿಕ ಸುಖ, ವಿಶೇಷವಾಗಿ ತುಲಾ ರಾಶಿಯವರಿಗೆ ಸಂಗೀತ ಕಲೆಗೆ ಸಂಬಂಧಪಟ್ಟಂತ ಆಸಕ್ತಿಗಳು ಹೆಚ್ಚಾಗುತ್ತೆ. ಸಂಸಾರದಲ್ಲಿ ಖುಷಿ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ತುಲಾ ರಾಶಿಗೆ ಸಂಬಂಧಪಟ್ಟಂತದ್ದು ಆರ್ಟಿಸ್ಟ್ ಆಗಿರ್ಬೋದು, ಫೋಟೋಗ್ರಾಫರ್ ಆಗಿರ್ಬೋದು, ಒಂದು ಡಿಸೈನರ್ ಆಗಿರ್ಬೋದು, ಇದರಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ, ಅವರಿಗೆ ಸುಖ ಭೋಗಗಳು ಹೆಚ್ಚಾಗುತ್ತೆ, ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ. ಮತ್ತೆ ಈ ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ತುಲಾ ರಾಶಿಯವರಿಗೆ ಪತ್ನಿಯಿಂದ ಲಾಭ ಸಿಗುವಂತದ್ದು. ಸೊ ನಿಮ್ಮ ಹೆಸರಿಗೆ ನೋಡಿ ಡಿಫಾಲ್ಟ್ ಆಗಿ ಶುಕ್ರ ಬಂದು ಒಂದು ವಾಹನ ಕಾರಕ ಮತ್ತು ಒಂದು ಆಸ್ತಿಗಳಿಗೆ ಕಾರಕವಾಗಿರುವಂತಹ ಗ್ರಹ ಇರೋದ್ರಿಂದ ಒಂದು ಭೂಮಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಒಂದು ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್, ಒಂದು ಪ್ಲಾಟ್ ರಿಜಿಸ್ಟ್ರೇಷನ್ ಈ ಮಾಸದಲ್ಲಿ ಖಂಡಿತ ಆಗುತ್ತೆ. ಸೊ ನಾವು ಆಗುವಂತ ಪ್ರೊಬಬಿಲಿಟಿ ಹೇಳಿದ್ರೆ ಆಗುತ್ತೆ ಅಂತಂದ್ರೆ ಅದ್ರ ತಕ್ಕ ಪ್ರಯತ್ನ ಕೂಡ ಪಡಬೇಕು. ಕೆಲವೊಬ್ರು ಹೇಳ್ಬೋದು, ಗುರುಗಳೇ ನೀವ್ ಹೇಳಿದ್ರಿ ನಮ್ಗೆ ಭೂಮಿ ಸಿಕ್ಕಿಲ್ಲ ಅಂತ. ಬಟ್ ಭೂಮಿ ತಗೊಳ್ಳುವಂತ ಶ್ರಮ ನಿಮ್ಮಲ್ಲಿ ಇರ್ಬೇಕು, ಅವಾಗ ಸಿಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ನೋಡೋದಾದ್ರೆ ಸ್ವಲ್ಪ ಕಫದ ಸಂಬಂಧಿತವಾಗಿರುವಂತಹ ಸಮಸ್ಯೆಗಳು ಕಾಡಬಹುದು. ಅದ್ರ ಬಗ್ಗೆ ಎಚ್ಚರಿಕೆ ಇರಬಹುದು. ಶೀತ ಆಗಿರ್ಬೋದು, ಇದರಿಂದ ರೋಗ ಸ್ವಲ್ಪ ಬಾಧೆ ಅನುಭವಿಸಬಹುದು. ಸಾಧ್ಯವಾದಷ್ಟು ತುಲಾ ರಾಶಿಯವರು ಎಚ್ಚರಿಕೆ ಆಗಿರ್ಬೇಕು ಆರೋಗ್ಯದ ವಿಚಾರದಲ್ಲಿ. ಅದರಲ್ಲಿ ಷಷ್ಠಭಾವದಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ, ಶನಿ ಬಂದು ಜಾಯಿಂಟ್ಸ್ ಪೇನ್ ನ ತೋರಿಸುತ್ತಾನೆ, ಮೂಳೆ ಮೈಕೈ ನೋವು ಬರುವಂತದ್ದು. ಸೊ ನವೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಶನಿ ಜೊತೆ 6ನೇ ಮನೆಯಲ್ಲಿ ಏನಾಗುತ್ತೆ, ಕುಜನ ಸಂಬಂಧ ಬಂದಿರೋದ್ರಿಂದ ಸ್ವಲ್ಪ ತಲೆನೋವು ಜಾಸ್ತಿ ಆಗುವಂತದ್ದು, ಒಂದು ಶಿರೋಧಾರ ಅಂತ ಹೇಳ್ತೀವಿ, ತಲೆಗೆ ಸಂಬಂಧಪಟ್ಟಂತ ಶಿರೋಭಾರ ಅಂತ ಆದಾಗ ಏನಾಗುತ್ತೆ, ತಲೆನೋವು ಬರುತ್ತೆ. ಅದಕ್ಕೆ ಒಂದು ನೈಸರ್ಗಿಕವಾಗಿ ತಲೆಗೆ ಸರಿಯಾಗಿ ನಿಂಬೆಹಣ್ಣು ಹಾಕೊಂಡು ಉಜ್ಜಿಕೊಳ್ಳಿ, ಅಥವಾ ಒಂದು ತಲೆಗೆ ಹರಳನ್ನ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ನೀವು ತಲೆನೋವನ್ನ ಕಮ್ಮಿ ಮಾಡ್ಕೋಬಹುದು. ಮತ್ತೆ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಪಂಚಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ ಶನಿ ಆಗಿರ್ಬೋದು, ಯಾವುದೇ ರೀತಿ ಶನಿಯಿಂದ ಕೂಡ ಪ್ರಾಬ್ಲಮ್ ಇಲ್ಲ. ಷಷ್ಠಭಾವದಲ್ಲಿ ಇರೋದ್ರಿಂದ ವಕ್ರಿಯಾಗಿರೋದ್ರಿಂದ ಆ ಸಮಸ್ಯೆ ಕೂಡ ದೂರ ಆಗುತ್ತೆ. ಕೊನೆಯದಾಗಿ ದ್ವಿತೀಯ ಭಾವದಲ್ಲಿ ಮಂಗಳ ಇರೋದು, ದ್ವಿತೀಯಾಧಿಪತಿ ದ್ವಿತೀಯದಲ್ಲಿ ಸ್ವಕ್ಷೇತ್ರದಲ್ಲಿ ತುಲಾ ರಾಶಿಯವರಿಗೆ ಇರೋದ್ರಿಂದ ಧನ ಧಾನ್ಯ ಅಭಿವೃದ್ಧಿ, ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು, ಮತ್ತೆ ಸುಖದಲ್ಲಿ ಯಾವುದೇ ರೀತಿ ಕೊರತೆ ಆಗೋದಿಲ್ಲ. ಮತ್ತು ಸಪ್ತಮಾಧಿಪತಿ ಕೂಡ ಆಗಿ ಏನಾದ್ರೂ ನಿಮ್ಮ ತುಲಾ ರಾಶಿಯವರಿಗೆ ಮದುವೆ ಮಾತುಕತೆ ನವೆಂಬರ್ ಮಾಸದಲ್ಲಿ ಅತ್ಯಂತ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದೇ ರೀತಿ ಏನೇ ಇದ್ರೂ ಕೂಡ ನೆಗೆಟಿವ್ ಪ್ರಭಾವ ಕುಜನಿಂದ ತಗ್ಗುತ್ತೆ. ಇಷ್ಟೆಲ್ಲ ಅನುಕೂಲತೆಗಳು ನಮ್ಮ ಒಂದು ತುಲಾ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಆಗುವಂತೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ತುಲಾ ರಾಶಿಯವರ ವಿಚಾರವಾಗಿ ನಕ್ಷತ್ರಗಳ ಅನುಸಾರವಾಗಿ ಎಷ್ಟರ ಮಟ್ಟಿಗೆ ಫಲಾಫಲಗಳನ್ನ ನವೆಂಬರ್ ಮಂತ್ ನಲ್ಲಿ ಸಿದ್ಧಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಪರಿಹಾರ ಭಾಗವಾಗಿ ಏನಾದ್ರೂ ಸ್ವಲ್ಪ ತಿಳಿಸ್ತೀರಾ? ಜೊತೆಗೆ ವಿಶೇಷ ಸೂಚನೆಗಳು ಏನ್ ಹೇಳ್ತೀರಾ? ಚಿತ್ತಾ ನಕ್ಷತ್ರ ತುಲಾ ರಾಶಿಯವರು ಆರೋಗ್ಯ ಸಮಸ್ಯೆಗಳಾಗುತ್ತೆ, ಸ್ವಲ್ಪ ಸೂಕ್ತ ಪರಿಹಾರ ಪಡೆದುಕೊಂಡು ಗುಣಮುಕ್ತರಾಗ್ತೀರಾ. ಸ್ವಾತಿ ನಕ್ಷತ್ರ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರ ಬಗ್ಗೆ ಹೆಚ್ಚಾಗಿ ಕಾಳಜಿ ಇರುತ್ತೆ ಮತ್ತು ಅವ್ರ ಬಗ್ಗೆ ಅನುಕಂಪ ಜಾಸ್ತಿ ಆಗುತ್ತೆ. ವಿಶಾಖ ನಕ್ಷತ್ರದವರಿಗೆ ಲೌಕಿಕ ಸುಖ ಹೆಚ್ಚಾಗುತ್ತೆ, ಮಾನಸಿಕ ಶಾಂತಿ ಸಮಾಧಾನದಿಂದ ಇರ್ತೀರಾ. ಸ್ವಲ್ಪ ಸೂಚನೆ ಏನಂತಂದ್ರೆ, ಆದಷ್ಟು ಏನಾಗುತ್ತೆ ಅಂದ್ರೆ ಈ ಒಂದು ಮಾಸದಲ್ಲಿ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತದ್ದು ಮನೆಯಲ್ಲಿ ಮಲಗಬೇಕಾದಾಗ ಈ ಕನ್ನಡಿಗಳಾಗಿರ್ಬೋದು ಮತ್ತು ತೆರೆದಿಟ್ಟಿರುವಂತ ಏನೇ ಒಂದು ಗ್ಲಾಸ್ ಇಮೇಜ್ ನ ತೆಗೆದಿಡಬೇಡಿ, ಅದನ್ನ ನೈಟ್ ಅಲ್ಲಿ ಕ್ಲೋಸ್ ಮಾಡಿ ಅಂತ ಹೇಳ್ತೀವಿ. ಪರಿಹಾರ ಭಾಗವಾಗಿ ನೋಡೋದಾದ್ರೆ ಬಡವರಿಗೆ, ನಿರ್ಗತಿಕರಿಗೆ ಅಥವಾ ರೋಗಗ್ರಸ್ತರಿಗೆ ಸಹಾಯ ಮಾಡಿ. ಯಾವ ರೀತಿ ಅಂದ್ರೆ ಅನ್ನದಾನ ಮಾಡಿ, ಬಟ್ಟೆಯನ್ನ ಕೊಡಿ, ಯಾವುದೇ ರೀತಿಯ ಒಂದು ಸಹಾಯ ಮಾಡುವಂಥದ್ದು. ಮತ್ತು ದಿನಾಲು ಸೂರ್ಯನ ಬೀಜಾಕ್ಷರಂ ಅಂತ ಹೇಳಿ ಈ ರೀತಿ ಬರುತ್ತೆ. ಓಂ ರಾಮ್ ರೀಂ ರಂ ಸ ಸೂರ್ಯಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡಿ. ಅಥವಾ ಶನೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು, ಸಾಸಿವೆ ಎಣ್ಣೆ ಕೊಟ್ಟು ಶನೇಶ್ವರ ಸ್ವಾಮಿ ಆರಾಧನೆ ಮಾಡಿ ಬರುವಂಥದ್ದು. ಈ ರೀತಿ ಮಾಡಿ ಒಂದು ಸೂರ್ಯನ ಮೂಲ ಮಂತ್ರ ಹೇಳಿ 108 ಬಾರಿ ಬೀಜಾಕ್ಷರ, ಇಲ್ಲಂದ್ರೆ ಶನೇಶ್ವರ ಸ್ವಾಮಿ ಭೇಟಿ ನೀಡುವಂಥದ್ದು. ಇವೆರಡೇ ಪರಿಹಾರಗಳು ಮಾಡ್ಕೊಂಡ್ರೆ ತುಲಾ ರಾಶಿಯವರಿಗೆ ಅತ್ಯದ್ಭುತವಾಗಿ 100ರಲ್ಲಿ 90% ಭಾಗ ಸಕಾರಾತ್ಮಕವಾಗಿದೆ. 10ರಷ್ಟು ಭಾಗಕ್ಕೆ ಸೂಚನೆ ಪರಿಹಾರಗಳು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ.
ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಆಗು ಹೋಗುಗಳು ಆಗುತ್ತೆ, ವಿಶೇಷ ಸೂಚನೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.